ರಾಜ್ಯ ಸರ್ಕಾರದಲ್ಲಿ ಡಿಸಿಎಂ ಹುದ್ದೆಗೆ ದಲಿತರಲ್ಲಿ ಅನೇಕರು ಸಮರ್ಥರಿದ್ದಾರೆ ಎಂದು ಹೇಳುವ ಮೂಲಕ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪರೋಕ್ಷವಾಗಿ ಮೂವರು ಡಿಸಿಎಂ ಬೇಕೆಂಬ ಕೂಗಿಗೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಸ್ಥಾನ ಸಂವಿಧಾನಿಕ ಹುದ್ದೆಯಲ್ಲ, ದಲಿತ ಕೋಟಾ ಆ ಕೋಟಾ ಇಲ್ಲ ಎಂದು ಇದೇ ವೇಳೆ ತಿಳಿಸಿದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಈ ವಿಚಾರವಾಗಿ ಯಾರು ಯಾರ ಶಕ್ತಿಯನ್ನು ಕುಂದಿಸುವ ಪ್ರಯತ್ನ ಮಾಡ್ತಾ ಇಲ್ಲ. ಡಿಸಿಎಂ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನನ್ನ ಬಳಿ ಈ ಕುರಿತು ಕೇಳಿದಾಗ ಅಭಿಪ್ರಾಯ ತಿಳಿಸುತ್ತೇನೆ. ಇದು ಪಕ್ಷದ ಆಂತರಿಕ ವಿಚಾರ. ನನ್ನ ಮನಸ್ಸಿನಲ್ಲಿ ಇರೋದನ್ನ ಮಾಧ್ಯಮದವರೊಂದಿಗೆ ಹೇಳಲು ಸಾಧ್ಯವಿಲ್ಲ ಎಂದಿದ್ದಾರೆ. ತಮ್ಮ ಪುತ್ರ ಸುನಿಲ್ ಬೋಸ್ ಸಂಸದನಾದ ಬಳಿಕ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವ ಕುರಿತು ಪ್ರಶ್ನೆಗೆ, ನಾನು ಈಗಷ್ಟೇ ಆಕ್ಟಿವ್ ಆಗಿಲ್ಲ, ಮೊದಲಿನಿಂದಲೂ ಆಕ್ಟಿವ್ ಆಗಿದ್ದೇನೆ, ಯಾವತ್ತೂ ಡಲ್ ಆಗಿಲ್ಲ. ಚಾಮರಾಜನಗರದಲ್ಲಿ ನನಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟ ಜಿಲ್ಲೆ. ಇಲ್ಲಿರುವ ರಸ್ತೆಗಳು ನಾನು ಮಾಡಿಸಿದ್ದು. ಆಗ ನಾನೇನು ಉಸ್ತುವಾರಿ ಆಗಿರಲಿಲ್ಲ. ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರು ಹಿಂದುಳಿದವರಿದ್ದಾರೆ. ಹಾಗಾಗಿ ನನಗೆ ವಿಶೇಷ ಆಸಕ್ತಿ. ಇದನ್ನ ಬಿಟ್ಟು ಬೇರಾವುದೇ ಪೊಲಿಟಿಕಲ್ ಇಂಟ್ರೆಸ್ಟ್ ಇಲ್ಲ ಎಂದು ತಿಳಿಸಿದ್ದಾರೆ. ದಲಿತ ಕೂಟದಲ್ಲಿ ನೀವು ಕೇಳ್ತೀರಾ ಸರ್? ಊಟ ಅಂತ ಕಾನ್ಸ್ಟಿಟ್ಯೂಷನ್ ಎಲ್ಲಪ್ಪ ಪೋಸ್ಟ್ ಇದೆ, ಸಾಮರ್ಥ್ಯದ ಮೇಲೆ ಕೊಡುವಂಥವೆಲ್ಲ. ಅನೇಕ ಜನ ದಲಿತರಲ್ಲಿ ಸಾಮರ್ಥ್ಯ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಆ ಸಾಮರ್ಥ್ಯದ ಆಧಾರದ ಮೇಲೆ ಕೊಡಬೇಕು. ದಲಿತ ಕೋಟ ಅಂತಾರೆ. ಈ ಹಿಂದೆ ಹೈಕಮಾಂಡ್ಗೆ ನೇರವಾಗಿ ಡಿಸಿಎಂ ಅಂದರೆ ಡಿ.ಕೆ. ಸುರೇಶ್ ಶಿವಕುಮಾರ್ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಮತ್ತೆ ರಾಜ್ಯದಲ್ಲಿ 2-3 ಡಿಸಿಎಂ ಹುದ್ದೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಎಲ್ಲ ಒಂದ್ ಕಡೆ ಅವರ ಶಕ್ತಿಯನ್ನು ಕುಗ್ಗಿಸೋ ಕೆಲಸ ಮುಂದೆ ಹಾಕಿ ಸಿದ್ದರಾಮಯ್ಯ ಯಾರು ಕುಗ್ಗಿಸೋ ಪ್ರಯತ್ನ ಮಾಡಲ್ಲ. ಏನೇ ತೀರ್ಮಾನಗಳಾಗಿದ್ರು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿ ಅಂತಿಮವಾಗಿ ಕಾಂಗ್ರೆಸ್ ಅದು ನಿಮ್ಗೆ ಹೇಳಕ್ಕಾಗತ್ತಾ? ಅಲ್ಲ, ನೀವು ಹೈಕಮಾಂಡ್ಗೆ ಹೇಳ್ತೀರಾ ಸರ್? ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅವ್ರು ಕೇಳಿದಾಗ ತಾನೇ ಹೇಳ್ಬೇಕು. ಅಲ್ಲಿ ನಾನು ಕೇಳಿದಾಗ ಅಲ್ಲಿ ಹೇಳ್ಬೇಕು, ಅದು ಖಂಡಿತ ಹೇಳ್ತೀನಿ. ಹಾಗಾದ್ರೆ ಪರೋಕ್ಷವಾಗಿ ತಾವು ಕೂಡ ಆಕಾಂಕ್ಷೆ ಅಂತ ಆಯ್ತು ಸರ್? ಪಕ್ಷ ಪರೋಕ್ಷ ಪ್ರಶ್ನೆ ಬರೋದೇ ಇಲ್ಲ. ಪಾರ್ಟಿ ಇಲ್ಲಿ ಹೇಳಿದ್ರನ್ನ ಸ್ಪರ್ಧೆ ಮಾಡ್ತೀನಿ ಅವರು ಸಾರಿ ಬಂದೆ ನಾನು ಚಾಮರಾಜನಗರ ಗೆಲ್ತೀನಿ ಅಂತ ಅರ್ಥ. ಐ ಎಮ್ ಎ ಮಿನಿಸ್ಟರ್, ಈಸ್ ಎ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ದಟ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟು, ಸಾರ್ವಜನಿಕ. ರಾಮಲಿಂಗಾರೆಡ್ಡಿ ಅವರು ಸರ್ ಇನ್ಚಾರ್ಜ್. ಡಸಂಟ್ ಮ್ಯಾಟರ್, ಈ ಬಿಲಾಂಗ್ಸ್ ಟು ದಟ್ ಡಿಸ್ಟ್ರಿಕ್ಟ್. ಈಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ರಾಜ್ಯದ ಯಾವ ಭಾಗಕ್ಕಾದರೂ ಹೋಗೋಕ್ಕೆ ಅವ್ರಿಗೆ ಸಂವಿಧಾನವಾಗಿ ಎಲ್ಲ ಮಿನಿಸ್ಟರ್ಗಳಿಗೂ ಅಧಿಕಾರ ಇದೆ. ನಾಟ್ ನೆಸೆಸರಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲೋನ್. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂದರೆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಅಲ್ಲ. ಜಿಲ್ಲೆಯ ಆಡಳಿತಗಳು ಆಗುವಗಳು ನೋಡ್ಕೊಡೋಕ್ಕೆ ಒಬ್ಬರು ಉಸ್ತುವಾರಿಗೆ ನೇಮಿಸಿರ್ತಾರೆ ಅಷ್ಟೇ. ಬಟ್ ಇಸ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ. ಈಗ ಪಾಲಾರ್ ಗ್ರಾಮದ ಇನ್ನೂ ಕೂಡ ವಿದ್ಯುತ್ ಸಂಪರ್ಕ ಇಲ್ಲ. ಕೇವಲ 100 ಮೀಟರ್ ದೂರದಲ್ಲೇ ವಿದ್ಯುತ್ ಎಲ್ಲವನ್ನ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇನ್ ಲೆಂಗ್ತ್ ಹ್ಯಾವ್ ಡಿಸ್ಕಸ್. ಗಾರ್ಡನ್ಸ್ ಇರೋ ಜನರಿಗೆ ಬರೀ 2 ಯೂನಿಟ್ ಕೊಡ್ತಾ ಇರೋದು, ಬೇರೆಯವರಿಗೆ 58 ಯೂನಿಟ್. ರಾಜ್ಯ ಸರ್ಕಾರದಲ್ಲಿ ಡಿಸಿಎಂ ಹುದ್ದೆಗೆ ದಲಿತರಲ್ಲಿ ಅನೇಕರು ಸಮರ್ಥರಿದ್ದಾರೆ ಎಂದು ಹೇಳುವ ಮೂಲಕ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪರೋಕ್ಷವಾಗಿ ಮೂವರು ಡಿಸಿಎಂ ಬೇಕೆಂಬ ಕೂಗಿಗೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಸ್ಥಾನ ಸಂವಿಧಾನಿಕ ಹುದ್ದೆಯಲ್ಲ, ದಲಿತ ಕೋಟಾ ಆ ಕೋಟಾ ಇಲ್ಲ ಎಂದು ಇದೇ ವೇಳೆ ತಿಳಿಸಿದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಈ ವಿಚಾರವಾಗಿ ಯಾರು ಯಾರ ಶಕ್ತಿಯನ್ನು ಕುಂದಿಸುವ ಪ್ರಯತ್ನ ಮಾಡ್ತಾ ಇಲ್ಲ. ಡಿಸಿಎಂ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನನ್ನ ಬಳಿ ಈ ಕುರಿತು ಕೇಳಿದಾಗ ಅಭಿಪ್ರಾಯ ತಿಳಿಸುತ್ತೇನೆ. ಇದು ಪಕ್ಷದ ಆಂತರಿಕ ವಿಚಾರ. ನನ್ನ ಮನಸ್ಸಿನಲ್ಲಿ ಇರೋದನ್ನ ಮಾಧ್ಯಮದವರೊಂದಿಗೆ ಹೇಳಲು ಸಾಧ್ಯವಿಲ್ಲ ಎಂದಿದ್ದಾರೆ. ತಮ್ಮ ಪುತ್ರ ಸುನಿಲ್ ಬೋಸ್ ಸಂಸದನಾದ ಬಳಿಕ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವ ಕುರಿತು ಪ್ರಶ್ನೆಗೆ, ನಾನು ಈಗಷ್ಟೇ ಆಕ್ಟಿವ್ ಆಗಿಲ್ಲ, ಮೊದಲಿನಿಂದಲೂ ಆಕ್ಟಿವ್ ಆಗಿದ್ದೇನೆ, ಯಾವತ್ತೂ ಡಲ್ ಆಗಿಲ್ಲ. ಚಾಮರಾಜನಗರದಲ್ಲಿ ನನಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟ ಜಿಲ್ಲೆ. ಇಲ್ಲಿರುವ ರಸ್ತೆಗಳು ನಾನು ಮಾಡಿಸಿದ್ದು. ಆಗ ನಾನೇನು ಉಸ್ತುವಾರಿ ಆಗಿರಲಿಲ್ಲ. ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರು ಹಿಂದುಳಿದವರಿದ್ದಾರೆ. ಹಾಗಾಗಿ ನನಗೆ ವಿಶೇಷ ಆಸಕ್ತಿ. ಇದನ್ನ ಬಿಟ್ಟು ಬೇರಾವುದೇ ಪೊಲಿಟಿಕಲ್ ಇಂಟ್ರೆಸ್ಟ್ ಇಲ್ಲ ಎಂದು ತಿಳಿಸಿದ್ದಾರೆ.